ಫುಟ್ಪಾತ್ ಒತ್ತುವರಿ ತೆರವಿಗೆ ನೀಡಿದ ಗಡುವು ಅಂತ್ಯ ಆಗಿದೆ. ಜಿಬಿಎ ವ್ಯಾಪ್ತಿಯ ಹಲವೆಡೆ ಒತ್ತುವರಿ ತೆರವು ಆಪರೇಷನ್ ನಡೆಸಲಾಗಿದೆ. ವ್ಯಾಪಾರಿಗಳ ವಿರೋಧದ ಮಧ್ಯೆ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಯಾರ್ಯಾರು ಫುಟ್ಪಾತ್ ಒತ್ತುವರಿಯನ್ನ ಮಾಡಿಕೊಂಡಿದ್ರೋ ಆ ಒಂದು ಫುಟ್ಪಾತ್ ಒತ್ತುವರಿ ಮಾಡಿದನ್ನ ತೆಗೆಯುವಂತಹ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಅವರಿಗೆ ಗಡುವನ್ನು ಕೂಡ ನೀಡಲಾಗಿತ್ತು. ಆ ಗಡುವು ಅಂತ್ಯ ಆಗಿರುವ ಹಿನ್ನೆಲೆಯಲ್ಲಿ ಹಲವು ಕಡೆ ಒತ್ತುವರಿ ತೆರವು ಆಪರೇಷನ್ ನಡೀತಾ ಇದೆ. ಅನೇಕ ಕಡೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೆಜೆಸ್ಟಿಕ್, ಜಯನಗರ, ಶಿವಾಜಿನಗರ, ಗಾಂಧಿನಗರ, ಮಾರತಹಳ್ಳಿ, ಯಲಹಂಕ ಸೇರಿ ಹಲವೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಫುಟ್ಪಾತ್ನಲ್ಲಿದ್ದ ಬೋರ್ಡ್ ಸೀಟ್ಗಳನ್ನು ತೆರವುಗೊಳಿಸುವ ಕೆಲಸ ಆಗಿದೆ. ಕೆಲವು ಕಡೆ ತೆರವು ಕಾರ್ಯಾಚರಣೆ ವೇಳೆ ಭಾರಿ ಹೈಡ್ರಾಮಾವೇ ನಡೆದು ಹೋಗಿದೆ. ತೆರವು ಕಾರ್ಯಾಚರಣೆ ಮಾಡದಂತೆ ವರ್ತಕರು ಪಟ್ಟು ಹಿಡಿದಿದ್ದಾರೆ. ಅಧಿಕಾರಿಗಳು ವರ್ತಕರ ನಡುವೆ ವಾಕ್ಸಮರ ನಡೆದು ಹೋಗಿದೆ. ತೆರವು ಕಾರ್ಯಾಚರಣೆ ಮಾಡಬಾರದು ಅಂತ ಹೇಳಿ ವರ್ತಕರು ಪಟ್ಟು ಹಿಡಿದಿದ್ದು ವರ್ತಕರ ನಡುವೆ ವಾಕ್ಸಮರ ಜೋರಾಗಿ ನಡೆದಿದೆ. ಅಧಿಕಾರಿಗಳ ಹತ್ರ ವರ್ತಕರು ಅಲ್ಲಿ ಮಾತಿನ ಚಕಮಕಿಯನ್ನ ಮಾಡಿದ್ದಾರೆ. ಫುಟ್ಪಾತ್ ಅಲ್ಲಿ ಕೆಲವರು ಅಂಗಡಿಗಳನ್ನ ಹಾಕೊಂಡಿದ್ರಲ್ಲ, ಜನರಿಗೆ ನಡೆಯೋದಕ್ಕೆ ಇರುವಂತಹ ಫುಟ್ಪಾತ್ಗಳು, ಆದರೆ ಇವರು ಅದರ ಮೇಲೆ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ಜನರಿಗೆ ಹೋಗೋದಕ್ಕೆ, ಸಂಚಾರ ಮಾಡೋದಕ್ಕೆ ಕಷ್ಟ. ಇಂತಹ ಸಂದರ್ಭದಲ್ಲಿ ಅವರಿಗೆ ಗಡುವನ್ನು ಕೂಡ ನೀಡಲಾಗಿತ್ತು. ಇದನ್ನ ನೀವು ತೆಗಿಬೇಕು ಅಂತ ಹೇಳಿ ಯಾವಾಗ ಗಡುವು ಅಂತ್ಯ ಆಯಿತು ಒತ್ತುವರಿಯನ್ನೇ ಮಾಡಿಕೊಂಡಂತಹವರ ತೆರವುಗೊಳಿಸುವ ಕಾರ್ಯವನ್ನ ಮಾಡಲಾಗ್ತಿದೆ. ಒತ್ತುವರಿ ತೆರವು ವೇಳೆ ಭಾರಿ ಹೈಡ್ರಾಮಾ ನಡೆದಿದೆ ಹಲವು ಕಡೆಗಳಲ್ಲಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಕಾಂಗ್ರೆಸ್ ಮುಖಂಡನಿಂದಲೇ ನಿಯಮ ಉಲ್ಲಂಘನೆ ಆಗಿರೋದು. ಸುಲಭ ಶೌಚಾಲಯದ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನೋಡಿ ಯಾವ ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಇವರು ಇಲ್ಲಿ ಅಂತ. ಈ ಪ್ಲೇಸ್ ಅಂದ್ರೆ ಯಾರು ಕೂಡ ಕೇಳಲ್ಲ ಹೇಳಲ್ಲ ಅಂತ ಹೇಳಿ ಶೌಚಾಲಯಕ್ಕೆ ಅಂತ ಹೇಳಿ ಟೆಂಡರ್ ಪಡೆದು ಅಲ್ಲಿ ಹೆಚ್ಚುವರಿ ಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಅನಧಿಕೃತವಾಗಿ ವ್ಯಾಪಾರ ಅಂಗಡಿಯನ್ನ ಈ ಕಾಂಗ್ರೆಸ್ ಮುಖಂಡ ಮಾಡ್ಕೊಂಡಿದ್ರು. ಅಧಿಕಾರಿಗಳು ಬರ್ತಾ ಇದ್ದಂತೆ ತಮ್ಮ ಕೆಪಿಸಿಸಿ ಕಾರ್ಡ್ ಹಾಕೊಂಡು ಎಂಟ್ರಿ ಕೊಡ್ತಾರೆ. ಮೊದಲ ಅಧಿಕಾರಿಗಳಿಗೆ ಆವಾಜ್ ಹಾಕ್ತಾರೆ ಈ ಮುಖಂಡ. ಮಾಡಿದ್ದೇ ಒತ್ತುವರಿ ಕೆಲಸ, ಅದು ಬೇರೆ ಸುಲಭ ಶೌಚಾಲಯ ಟೆಂಡರ್ ಪಡ್ಕೊಂಡು ಅಲ್ಲಿ ಗೋಡೆ ನಿರ್ಮಾಣ ಮಾಡಿರೋದು. ಆ ನಂತರ ಅಧಿಕಾರಿಗಳು ಯಾವಾಗ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದ್ರು ಒತ್ತುವರಿ ಮಾಡ್ಕೊಂಡಿದ್ದನ್ನ ಸುಮ್ಮನೆ ಒಪ್ಕೊಂಡ್ರು ಲೀಡರ್. ತೆರವು ಮಾಡದಂತೆ ಅಧಿಕಾರಿಗಳ ಬಳಿ ಮುಖಂಡ ಮನವಿಯನ್ನು ಕೂಡ ಮಾಡಿಕೊಂಡಂತಹ ಘಟನೆ ನಡೆದಿದೆ. ಅಲ್ಲಿ ಹೌದು ಆಗಿದ್ದ ಆಗೋಗಿದೆ, ದಯವಿಟ್ಟು ತೆರವುಗೊಳಿಸಬೇಡಿ ಅಂತ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ನೋಡಿ ದೃಶ್ಯಗಳಲ್ಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕಾಂಗ್ರೆಸ್ ಮುಖಂಡನೇ ಇಲ್ಲಿ ನಿಯಮವನ್ನ ಉಲ್ಲಂಘನೆ ಮಾಡಿರೋದು. ಸುಲಭ ಶೌಚಾಲಯ ಅಲ್ವಾ, ಹಾಗಾಗಿ ಇದರಲ್ಲಿ ಯಾರು ಕೂಡ ಏನು ತೊಂದರೆ ಮಾಡಲ್ಲ ಅನ್ನುವಂತಹ ಒಂದು ರೀತಿಯ ಯೋಚನೆ ಇದ್ದಂಗಿದೆ. ಈಗ ಫಸ್ಟ್ಗೆ ನಾವು ಗೋಡೆ ಕಟ್ಕೊಳ್ಳೋಣ, ಆನಂತರ ಮುಂದೆ ಇದನ್ನೇ ಒತ್ತುವರಿ ಮಾಡಿಕೊಂಡು ನಮ್ಮದೇ ಸ್ವಂತ ಮಾಡಿಕೊಳ್ಳುವಂತಹ ಯೋಚನೆ ಎಲ್ಲವೂ ಕೂಡ ಕಾಣಿಸ್ತಿದೆ. ಆದರೆ ದಾಖಲೆಗಳಲ್ಲಿ ಎಲ್ಲವೂ ಕೂಡ ಇದೆ ಇಲ್ಲಿ ಏನೇನು ಆಗಿದೆ ಏನು ಅಂತ ಹೇಳಿ. ಇನ್ನು ಹೋಟೆಲ್ಗಾಗಿ ಫುಟ್ಪಾತ್ ಅನ್ನ ಅತಿಕ್ರಮಿಸಿಕೊಂಡಿದ್ದಕ್ಕೆ ದಂಡವನ್ನ ಹಾಕಲಾಗಿದೆ. ಇದು ಕತ್ರಿಗುಪ್ಪೆಯ ಹೋಟೆಲ್ ಮಾಲೀಕನಿಗೆ 10,000 ರೂಪಾಯಿ ಫೈನ್ ಅನ್ನ ಹಾಕಿದ್ದಾರೆ. ಬರೋಬ್ಬರಿ 10,000 ದಂಡ ಹಾಕಿದ್ದಾರೆ ಅಧಿಕಾರಿಗಳು. ಆತ ಫುಟ್ಪಾತ್ ಅನ್ನ ಅಲ್ಲಿ ಒತ್ತುವರಿ ಮಾಡಿಕೊಂಡಿದ್ದ ಕತ್ರಿಗುಪ್ಪೆಯಲ್ಲಿರುವಂತಹ ಸೋಮು ಚಿಕನ್ ಅಂತ ಹೇಳಿ. ಸೊ ಹೊಸದಾಗಿರುವಂತಹ ಅಂಗಡಿ ಅಲ್ಲಿ ಒತ್ತುವರಿ ಮಾಡಿಕೊಂಡು ಆ ಒಂದು ಅಂಗಡಿಯನ್ನ ಕೂಡ ಹಾಕೊಂಡಿದ್ದು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಆತನಿಗೆ 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿದ್ದಾರೆ. ಹೋಟೆಲ್ ಮಾಲೀಕನಿಗೆ 10,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಇದು ಕತ್ರಿಗುಪ್ಪೆಯಲ್ಲಿರುವಂತಹ ಹೋಟೆಲ್. ಈ ಒಂದು ಹೋಟೆಲ್ನಲ್ಲಿ ಈಗಾಗಲೇ 10,000 ದಂಡವನ್ನ ಮಾಲೀಕನಿಗೆ ವಿಧಿಸಲಾಗಿದೆ. ಅಲ್ಲಿ ಫುಟ್ಪಾತನ್ನೇ ಆತ ಅತಿಕ್ರಮಿಸಿಕೊಂಡಿದ್ದ ಅನ್ನುವಂತಹ ಹಿನ್ನೆಲೆಯಲ್ಲಿ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಎಲ್ಲೆಲ್ಲಿ ತೆರವುಗೊಳಿಸುವ ಕಾರ್ಯ ಮಾಡಲಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ದೃಶ್ಯಾವಳಿಗಳಲ್ಲಿ. ಮೆಜೆಸ್ಟಿಕ್ ಅಲ್ಲಿ ಗಾಂಧಿನಗರದಲ್ಲೂ ಕೂಡ ತೆರವುಗೊಳಿಸುವ ಕೆಲಸ ಮಾಡಿದ್ರು. ಆಗ ಅಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ಅಲ್ಲಿ ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ಆಗಿದೆ. ಅದೇ ರೀತಿಯಾಗಿ ಜಯನಗರದ ಅಶೋಕ ಪಿಲ್ಲರಲ್ಲೂ ಕೂಡ ಯಾರ್ಯಾರು ಒತ್ತುವರಿ ಮಾಡಿಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಲ್ಲ, ಗೋಡೆಗಳನ್ನ ಕಟ್ಕೊಂಡಿದ್ರಲ್ಲ, ಅವೆಲ್ಲ ತೆರವುಗೊಳಿಸುವ ಕಾರ್ಯವನ್ನ ಮಾಡಿದ್ದಾರೆ. ಇನ್ನು ಯಲಹಂಕದ ಸಂದೀಪ್ ಉನ್ನಿಕೃಷ್ಣನ್ ರೋಡಲ್ಲೂ ಕೂಡ ಅಷ್ಟೇ, ಅಲ್ಲಿ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿ ಕಟ್ಟಡಗಳನ್ನ ಕಟ್ಟುವ ಕೆಲಸಗಳು ಆಗಿತ್ತು. ಅಲ್ಲೂ ಕೂಡ ತೆರವುಗೊಳಿಸಲಾಗಿದೆ. ಹಾಗೆಯೇ ಮಾರತಹಳ್ಳಿಯಲ್ಲಿ ಬೆಂಗಳೂರು ಪೂರ್ವದಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ಪಶ್ಚಿಮ ನಗರ ಪಾಲಿಕೆ ವಿಜಯನಗರದಲ್ಲಿ, ಅದೇ ರೀತಿಗೆ ಬೆಂಗಳೂರು ಉತ್ತರದ ವಿದ್ಯಾರಣ್ಯಪುರದಲ್ಲೂ ಕೂಡ ತೆರವುಗೊಳಿಸುವ ಕಾರ್ಯವನ್ನ ನಡೆಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಗತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಈಗಾಗಲೇ
ಗಡುವನ್ನು ನೀಡಲಾಗಿತ್ತು. ಇಷ್ಟು ಟೈಮ್ ಒಳಗಡೆ ನೀವು ಒತ್ತುವರಿ ಮಾಡಿದಂತಹ ಒತ್ತುವರಿಯನ್ನ ತೆರವುಗೊಳಿಸಬೇಕು ಅಂತ ಹೇಳಿ. ಆದ್ರೆ ಯಾರು ಕೂಡ ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅನ್ನುವ ಹಾಗೇನೆ ಇವತ್ತು ಈಗಾಗಲೇ ಒತ್ತುವರಿ ತೆರವುಗೊಳಿಸುವ ಕಾರ್ಯದಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ, ಯಾವ ರೀತಿಯಾಗಿ ತೆರವುಗೊಳಿಸುವ ಕಾರ್ಯ ಈಗಲೂ ಕೂಡ ನಡೀತಾ ಇದೆಯಾ? ನವಿತಾ ಜೈನ್, ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಡಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗದಲ್ಲಿ ಒತ್ತುವರಿ ಆಗಿರುವಂತಹ ಅಂಗಡಿಗಳನ್ನ ತೆರವು ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಜಿಬಿಎ ವ್ಯಾಪ್ತಿಯಲ್ಲಿ ಆಯಿತು. 5 ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ತೆರವು ಕಾರ್ಯಾಚರಣೆ ನಡೆಯಿತು. ಪ್ರಮುಖವಾಗಿ ಮೆಜೆಸ್ಟಿಕ್ನ ಭಾಗದಲ್ಲಿ, ಗಾಂಧಿನಗರದ ಭಾಗದಲ್ಲಿ, ಓಕ್ಲಿಪುರದ ಆ ಸೈಡು, ಜೊತೆಗೆ ಬಸವನಗುಡಿ ಆಗಲಿ ಅಥವಾ ಅಶೋಕ ಪಿಲ್ಲರ್ ಆಗಲಿ, ಎಲ್ಲಾ ಕಡೆಯಲ್ಲೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿತ್ತು. ಈ ಹಿಂದೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಸಭೆ ಮಾಡಿ ಪಾಲಿಕೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ಸುಮಾರು 15,000 ಕಿಲೋಮೀಟರ್ ರಸ್ತೆಗಳಿವೆ. ಅದರಲ್ಲಿ ಕೆಲವೊಂದಿಷ್ಟು ರಸ್ತೆಗಳನ್ನ ನಾನ್ ವೆಂಡಿಂಗ್ ರಸ್ತೆಗಳಾಗಿ ಗುರುತಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ರು. ಜೊತೆಗೆ ಈ ಮುಖ್ಯ ರಸ್ತೆ ಮತ್ತೆ ಉಪಮುಖ್ಯ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನ ಹಾಕೊಂಡಿರಬಾರ್ದು, ಪಾದಚಾರಿಗಳಿಗೆ ಏನು ಅವ್ಯವಸ್ಥೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಇವತ್ತು ಅದರ ಡೆಡ್ ಲೈನ್ ಕೂಡ ಮುಕ್ತಾಯ ಆಗಿತ್ತು. ಈ ಹಿನ್ನೆಲೆ ಅನೇಕ ಕಡೆಗಳಲ್ಲಿ ತೆರವು ಕಾರ್ಯಾಚರಣೆಯನ್ನ ಪಾಲಿಕೆಯ ಅಧಿಕಾರಿಗಳು ಮಾಡಿದ್ರು. ಒಂದಷ್ಟು ಹೋಟೆಲ್ಗಳು ಪಾದಚಾರಿ ಮಾರ್ಗದಲ್ಲಿ ಏನು ವ್ಯವಸ್ಥಿತವಾಗಿ ಮೆಟ್ಟಿಲುಗಳನ್ನೆಲ್ಲ ಕಟ್ಕೊಂಡು ಲೈಸೆನ್ಸೇ ಇಲ್ಲದೆ ರನ್ ಆಗ್ತಾ ಇರುವಂತಹ ದೊಡ್ಡ ದೊಡ್ಡ ಹೋಟೆಲ್ಗಳು ಕೂಡ ಬೆಳಕಿಗೆ ಬಂದಿತ್ತು. ಅಂತಹ ಹೋಟೆಲ್ಗೆ, ಕತ್ರಗುಪ್ಪೆಯಲ್ಲಿ ಇರುವಂತಹ ಹೋಟೆಲ್ಗೆ 10,000 ರೂಪಾಯಿ ದಂಡವನ್ನು ಕೂಡ ಹಾಕಿದ್ರು. ಮೆಜೆಸ್ಟಿಕ್ ನ ಭಾಗದಲ್ಲಿ ಬಂದ್ರೆ ಇಲ್ಲಿ ಕೆಲವೊಂದಿಷ್ಟು ಬೀದಿ ಬದಿ ವ್ಯಾಪಾರಿಗಳು ಲೈಸೆನ್ಸ್ ಇಲ್ಲದೆ ರನ್ ಆಗ್ತಾ ಇರುವಂತಹದ್ದು ಬೆಳಕಿಗೆ ಬಂತು. ಅವರ ಅಂಗಡಿಯನ್ನ ಕ್ಲೋಸ್ ಮಾಡಿ ಅದರ ಏನು ಅವರೊಂದು ಶೀಟಿನ ಅಂಗಡಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ವಶಕ್ಕೆ ಪಡಿಸ್ಕೊಂಡಂತಹ ಒಂದು ಘಟನೆ ಕೂಡ ನಡೀತು. ಅದರ ಜೊತೆಗೆ ಒಬ್ಬ ಕಾಂಗ್ರೆಸ್ನ ಕಾರ್ಯಕರ್ತ ಕೂಡ ಸುಲಭ ಶೌಚಾಲಯಕ್ಕೆ ಹೊಂದಿಕೊಂಡಂತೆ ಒಂದು ಕಾಂಡಿಮೆಂಟ್ಸ್ ಅಂಗಡಿಯನ್ನ, ಅಂದ್ರೆ ಅಲ್ಲಿ ಟೀ, ಸಿಗರೇಟ್, ಇನ್ನಿತರ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದ. ಸೊ ಅದು ಬೆಳಕಿಗೆ ಬಂತು. ಆ ಅಂಗಡಿಯನ್ನ ಕೂಡ ಬಂದ್ ಮಾಡಿಸಿದ್ರು. ಸತತ ಸುಮಾರು 1-2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಅವನೊಂದಿಗೆ ಆರಂಭದಲ್ಲಿ ವಾಗ್ವಾದ ಆಯಿತು. ಅದಾದ ಬಳಿಕ ತೆರವು ಕಾರ್ಯಾಚರಣೆಯನ್ನ ನಡೆಸುವಲ್ಲಿ ಯಶಸ್ವಿ ಆಯಿತು. ಅಂದ್ರೆ ಸುಮಾರು ವರ್ಷಗಳಿಂದ ಆತ ಈ ಅಂಗಡಿಯನ್ನ ನಡೆಸ್ತಾ ಇದ್ರು ಕೂಡ ಸ್ಥಳೀಯ ಪಾಲಿಕೆಯ ಸಿಬ್ಬಂದಿ ಗಮನಕ್ಕೆ ಬಂದಿಲ್ವಾ, ಲೈಸೆನ್ಸೇ ಇಲ್ಲದೆ ಅಂಗಡಿ ರನ್ ಆಗ್ತಾ ಇರೋದು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಅದರೊಂದಿಗೆ ಕೆಲವೊಂದಿಷ್ಟು ಕುಟೀರಗಳನ್ನ ಹಾಗೆ ಬಿಟ್ಟಿದ್ದಾರೆ. ಅಂತಂದ್ರೆ ಈ ಚಪ್ಪಲಿಯನ್ನ ಮಾರಾಟ ಮಾಡುವಂತಹ ಅಂಗಡಿಗಳಿರ್ತಾವಲ್ಲ, ಅಂತಹ ಅಂಗಡಿಗಳನ್ನ ಹಾಗೆ ಬಿಟ್ಟಿರುವಂತದ್ದು ಇಲ್ಲಿ ಕಂಡು ಬಂತು. ಅವರಿಗೆ ಈ ಹಿಂದೆ ಇದ್ದಂತಹ, ಈಗ ಜಿಬಿಎ ಈ ಹಿಂದೆ ಇದ್ದಂತಹ ಬಿಬಿಎಂಪಿ ಅವರಿಗೆ ಲೈಸೆನ್ಸ್ ಕೊಟ್ಟಿದೆ, ಇಲ್ಲಿ ರನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅನ್ನುವಂತಹ ಒಂದಷ್ಟು ದಾಖಲೆಗಳನ್ನ ತೋರಿಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಅವರಿಗೆ ಅನುಮತಿಯನ್ನ ಕೊಟ್ಟರು. ಒಂದು 3 ಅಂಗಡಿಯನ್ನ ಬಿಟ್ಟರೆ ಮಿಕ್ಕ ಉಳಿದಂತಹ ಎಲ್ಲ ಅಂಗಡಿಯನ್ನು ಕೂಡ ತೆರವು ಕಾರ್ಯಾಚರಣೆ ಮಾಡಿದ್ರು. ಉಳಿದಂತೆ ನೀವು ಕೇಳಬಹುದು, ಇವತ್ತು ತೆರವು ಕಾರ್ಯಾಚರಣೆ ಮಾಡ್ತಾರೆ, ನಾಳೆ ಹಾಗಾದ್ರೂ ಪುನಃ ಸ್ಟಾರ್ಟ್ ಆಗ್ತಾರಾ ಅಂತ. ನಿಯಮದ ಪ್ರಕಾರ ಈಗ ಸದ್ಯಕ್ಕೆ ಸಭೆ ಮಾಡಿ ಅವರಿಗೆ ಕೊಟ್ಟಿರುವಂತಹ ಡೈರೆಕ್ಷನ್ ಏನಂತ ಹೇಳಿದ್ರೆ, ನಾಳೆ ವಾಪಸ್ ಬಂದು ಹಂಗೆ ಅವರು ಶುರು ಮಾಡೋ ತರ ಇವ್ರು ನೋಡ್ಕೊಳ್ಬೇಕು, ಶುರು ಮಾಡದೇ ಇರೋ ತರ ಇವ್ರು ನೋಡ್ಕೊಳ್ಬೇಕು. ಅಂತಂದ್ರೆ ಮಾರ್ಷಲ್ಸ್ ಗಳು ಬೆಳಗ್ಗೆ ಮತ್ತೆ ಸಂಜೆ ಸಂಬಂಧಪಟ್ಟಂತಹ ಸಿಬ್ಬಂದಿ ಗಸ್ತು ತಿರುಗಬೇಕು, ರೌಂಡ್ಸ್ ಹಾಕಬೇಕು. ಯಾರಾದ್ರೂ ಅಂಗಡಿಗಳನ್ನ ತೆರೆಯೋ ತರ ಇದ್ರೆ ಅಂತವರಿಗೆ ಸೂಕ್ತವಾದ ಮಾಹಿತಿಯನ್ನು ಕೊಟ್ಟು ಅಂಗಡಿಯನ್ನ ಕ್ಲೋಸ್ ಮಾಡಬೇಕು. ಮತ್ತೊಮ್ಮೆ ಏನಾದ್ರೂ ಇವತ್ತು ತೆರವು ಮಾಡಿರುವಂತಹ ಜಾಗದಲ್ಲೇ ಇನ್ನೊಮ್ಮೆ ಅಂಗಡಿಯನ್ನ ಹಾಕೊಂಡ್ರೆ ಅಂತವರಿಗೆ ಫೈನ್ ಅನ್ನು ಹಾಕುವಂತಹ ಅವಕಾಶ ಕೂಡ, ಅಂದ್ರೆ 50,000ವರೆಗೂ ಕೂಡ ಫೈನ್ ಹಾಕುವಂತಹ ಅವಕಾಶ ಪಾಲಿಕೆಯ ನಿಯಮದಲ್ಲಿ ಇರುವಂತದ್ದು. ಸೊ ಒಂದಷ್ಟು ಜನ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಬದುಕಿಗೆ ಆಧಾರ ಆಗಿದ್ದೇ ಇದು, ನಾವು ಫೀಸ್ ಕಟ್ಟಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು, ಸಂಸಾರ ನೋಡ್ಕೊಬೇಕು, ನಾಳೆ ಈಗ ಅಂಗಡಿಯಲ್ಲಿ ಇರುವಂತಹ ಐಟಮ್ಸ್ ಗಳನ್ನ ಲೋನ್ ತಗೊಂಡು ಬಂದು ಹಾಕಿದೀವಿ, ಆ ಐಟಮ್ಸ್ ಗಳನ್ನೆಲ್ಲ ಈಗ ಧ್ವಂಸ ಆಗೋಗಿದೆ, ಆ ಲೋನ್ ತಗೊಂಡಿರೋದನ್ನ ವಾಪಸ್ ಕೊಡ್ಬೇಕಲ್ಲ, ನಾವೇನ್ ಮಾಡೋದು ಅನ್ನುವಂತಹ ಅಳಲನ್ನ ತೋಡ್ಕೊಂಡಂತಹ ದೃಶ್ಯ, ಸಿಬ್ಬಂದಿಗಳ ಜೊತೆ, ಪಾಲಿಕೆಯ ಸಿಬ್ಬಂದಿಯ ಜೊತೆ ವಾಗ್ವಾದ ಮಾಡಿದಂತಹ ದೃಶ್ಯ ಕೂಡ ಕಂಡು ಬಂತು. ಈ ಒತ್ತುವರಿ ತೆರವು ಕಾರ್ಯಾಚರಣೆ ಕಂಟಿನ್ಯೂ ಆಗಿ ಹೀಗೆ ಹೋಗ್ತಾ ಹೋಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ಡೀಟೇಲ್ಸ್ಗೆ. ದಾವಣಗೆರೆಯಲ್ಲಿ ಜೂಜು ಅಡ್ಡೆಗಳ ಮೇಲೆ ದಾಳಿ ಮಾಡಲಾಗಿದೆ. ಪ್ರತ್ಯೇಕ 3 ಪ್ರಕರಣಗಳಲ್ಲಿ 26 ಜನರನ್ನ ವಶಕ್ಕೆ ಪಡೆಯಲಾಗಿದ್ದು, ಈ ದಾಳಿ ವೇಳೆ 10,70,000ಕ್ಕೂ ಅಧಿಕ ಹಣ ಜಪ್ತಿ ಮಾಡಿದ್ದಾರೆ. ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರತ್ಯೇಕ 3 ಪ್ರಕರಣಗಳು, 26 ಜನರನ್ನ ವಶಕ್ಕೆ ಪಡೆಯಲಾಗಿದೆ. 10,70,000ಕ್ಕೂ ಅಧಿಕ ಹಣವನ್ನ ಈ ದಾಳಿಯ ಸಂದರ್ಭದಲ್ಲಿ ಜಪ್ತಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪಾಮೇನಹಳ್ಳಿ ನಾಗರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರಾತ್ರಿಯೇ ಸ್ಟೇಷನ್ ಮೇಲೆ ಬಿಡುಗಡೆ ಕೂಡ ಆಗಿದೆ. ದಾವಣಗೆರೆ ವಿದ್ಯಾನಗರ ಠಾಣಾ ವ್ಯಾಪ್ತಿಯ ಲಾಡ್ಜ್ನಲ್ಲಿ ಜೂಜಾಟದ ಬಗ್ಗೆ ಖಚಿತ ಮಾಹಿತಿಯನ್ನ ಪಡೆದ ಪೊಲೀಸರು ಅಲ್ಲಿ ದಾಳಿ ಮಾಡಿದ್ದಾರೆ. ಇನ್ನೊಂದೆಡೆ ಬಿಳಿಚೋಡು ಠಾಣಾ ವ್ಯಾಪ್ತಿಯ ಗುತ್ತಿದುರ್ಗ ಹೊರವಲಯದಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು, ಇದರಲ್ಲಿ 26 ಜನರನ್ನ ವಶಕ್ಕೆ ಪಡೆಯಲಾಗಿದೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜೂಜು ಅಡ್ಡೆಗಳು ಜಾಸ್ತಿ ಆಗ್ತಾ ಇರುವಂತದ್ದು ಕಾಣಿಸ್ತಾ ಇದೆ ಸಂಜಯ್. ಇಲ್ಲಿ ಈಗಾಗಲೇ 3 ಪ್ರತ್ಯೇಕ ಪ್ರಕರಣಗಳು ಕೂಡ ದಾಖಲಾಗಿದೆ. ಇನ್ನಷ್ಟು ಈ ರೀತಿಯ ದಾಳಿಗಳಾಗೋ ಚಾನ್ಸಸ್ ಇದೆಯಾ? ಜೊತೆಗೆ ಯಾರ್ಯಾರ ವಿರುದ್ಧ ಎಷ್ಟು ಈಗ ಕ್ರಮವನ್ನು ಕೈಗೊಳ್ಳುವಂತಹ ಪ್ರಯತ್ನಗಳು ನಡೆದಿದೆ? ಈಗ ಸಾಕಷ್ಟು ಆರೋಪ ಕೇಳಿಬರ್ತದೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಸಾಕಷ್ಟು ಉಸ್ಪೇಟು ಮತ್ತೆ ಓಸಿಗಳ ದಂಧೆ ನಡೀತಿದೆ ಅಂತೇಳಿ. ಈ ನೆಲೆಯಲ್ಲಿ ಏನು ನಿನ್ನೆ ಕೂಡ ಎಸ್ ಮಲ್ಲಿಕಾರ್ಜುನ್ ಕೂಡ ಈ ವಿಚಾರವಾಗಿ ಒಂದಿಷ್ಟು ಗರಂ ಆಗಿದ್ರು. ಇದೇ ಬೆನ್ನಲ್ಲಿ ನಿನ್ನೆ ರಾತ್ರಿ ಏನು ಗ್ರಾಮಾಂತರ ಪೊಲೀಸರು ಅಣ್ಣೇಶ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸ್ತಾ ವಿದ್ಯಾನಗರ ಸರೌಂಡ್ ಅಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಲಾಡ್ಜ್ ಅಲ್ಲಿ ಏನು ಒಂದಿಷ್ಟು ಜನ ಅಲ್ಲಿ ವಿಸ್ಫೋಟನ ಆಡ್ತಾ ಇದ್ರು ಅಂತೇಳಿ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು 3 ಕಡೆ ದಾಳಿ ಮಾಡಿದೆ. ದಾವಣಗೆರೆ ವಿದ್ಯಾನಗರ, ಅದಲ್ಲದೆ ಕೂಡ ಏನು ಮಾಯಕೊಂಡ ಪೊಲೀಸ್ ಠಾಣಾ ವ್ಯಾಪ್ತಿ, ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿ, ಈ 3 ಕಡೆ ಏನು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಒಟ್ಟು 26 ಜನರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದಲ್ಲದೆ ಕೂಡ ಇದರಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಏನು ದಾವಣಗೆರೆ ಮಾಜಿ ಕಾರ್ಪೊರೇಟರ್ ಆದಂತಹ ಕಾಂಗ್ರೆಸ್ನ ಅವರು ಒಬ್ರು ಸಿಕ್ಕಾಕೊಂಡಿರೋದು ಪಾಮೇನಹಳ್ಳಿ ನಾಗರಾಜ್ ಅಂತೇಳಿ. ಏನು ಈ ದಾಳಿ ವೇಳೆ ಒಟ್ಟು 10,70,000 ರೂಪಾಯಿ ಹಣವನ್ನ ಜಪ್ತಿ ಮಾಡಿ ಈಗ ಪೊಲೀಸರು ಕೂಡ ಕೆಲವರನ್ನ ಈಗಾಗಲೇ ಸ್ಟೇಷನ್ ಜಾಮೀನ್ ಮೇಲೆ ಈಗ ಬಿಡುಗಡೆ ಕೂಡ ಮಾಡಲಾಗಿದೆ. ಸದ್ಯಕ್ಕೆ ಜಿಲ್ಲಾ ಸಾಕಷ್ಟು ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸಾಕಷ್ಟು ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಆರೋಪವನ್ನು ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಗದಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆಗಳ ಸರಮಾಲೆಯೇ ಇದೆ. ಎಸಿ, ಲಿಫ್ಟ್ ಕೆಲಸ ಮಾಡ್ತಿಲ್ಲ, ಸ್ವಚ್ಛತೆಯೂ ಇಲ್ಲ. ಗದಗದ ದಂಡಪ್ಪ ಮಾನ್ವಿ ಹೆರಿಗೆ ಆಸ್ಪತ್ರೆಯ ದುಸ್ಥಿತಿಯನ್ನ ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಆಸ್ಪತ್ರೆ ಇದೆ, ಅಲ್ಲಿನ ಪರಿಸ್ಥಿತಿ ಏನು, ರೋಗಿಗಳ ಪಾಡೇನು ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ. ಎಸಿ ಇಲ್ಲ, ಲಿಫ್ಟ್ ಕೆಲಸ ಮಾಡ್ತಿಲ್ಲ, ಸ್ವಚ್ಛತೆ ಅಂತೂ ಇಲ್ವೇ ಇಲ್ಲ. ಆಸ್ಪತ್ರೆಯಲ್ಲಿ ಕಳ್ಳರ ಕಾಟ ದಿನಕ್ಕೆ ಜಾಸ್ತಿ ಆಗ್ತಿದೆ. ಆಕ್ಸಿಜನ್ ಪೈಪು, ಎಸಿ ಪೈಪ್ಗಳ ಕಳ್ಳತನ ಆಗ್ತಾ ಇದೆ. ದೂರು ಕೊಟ್ಟರು ಕೂಡ ಈ ಅವ್ಯವಸ್ಥೆ ಇನ್ನೂ ಸರಿಯಾಗಿಲ್ಲ. ಅವ್ಯವಸ್ಥೆಯ ಬಗ್ಗೆ DHOಗೆ ಕೇಳಿದ್ರೆ ಅವರು ಅದಕ್ಕೆ ಹಾರಿಕೆಯ ಉತ್ತರ ಕೊಡ್ತಾರೆ. ಆಸ್ಪತ್ರೆಯಲ್ಲಿ ಗದಗದ ಜಿಮ್ಸ್ ಸುಪರ್ದಿಯಲ್ಲಿತ್ತು ಹಿಂದೆ, ಈಗಷ್ಟೇ ಆರೋಗ್ಯ ಇಲಾಖೆಗೆ ಹಸ್ತಾಂತರ ಆಗಿದೆ. ಆಸ್ಪತ್ರೆಗೆ ಹೆಡ್ ಆಫ್ ಅಕೌಂಟ್ ಇರಲಿಲ್ಲ, DD ಕೋಡ್ಗಳು ಕೂಡ ಇರಲಿಲ್ಲ ಅಂತ ಉತ್ತರವನ್ನ ಕೊಡ್ತಿದ್ದಾರೆ. ನ್ಯೂನ್ಯತೆಯನ್ನ ಶೀಘ್ರವೇ ಬಗೆಹರಿಸ್ತೀವಿ ಅಂತ DHO ಈ ರೀತಿಯ ಉತ್ತರವನ್ನ ನೀಡ್ತಾ ಇದ್ದಾರೆ. ಈಗಷ್ಟೇ ಆರೋಗ್ಯ ಇಲಾಖೆಗೆ ಬಂದಿದೆ ಅನ್ನುವಂತಹ ಉತ್ತರ ನೀಡ್ತಾರೆ. ಹಾಗಾಗಿ ಇದ್ಯಾರು ಕೂಡ ಇಲ್ಲ ಅನ್ನುವ ಉತ್ತರವನ್ನ ನೀಡ್ತಾ ಇದ್ದಾರೆ ಅಲ್ಲಿನ DHO. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಅಂತ ನಮ್ಮ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹೇಳ್ತಾರೆ. ನಿಮ್ಗೋಸ್ಕರನೇ ಇಂತಹ ಸರ್ಕಾರಿ ಆಸ್ಪತ್ರೆಗಳನ್ನ ನಾವು ಕಟ್ಟೋದು ಅಂತ ಹೇಳಿ. ಸೌಲಭ್ಯನೇ ಇಲ್ಲ, ಸೌಲಭ್ಯನೇ ಮರೀಚಿಕೆ. ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ನಗರದ ದುಂಡಪ್ಪ ಮಾನ್ವಿ ಹೆರಿಗೆ ಆಸ್ಪತ್ರೆ ಎಲ್ಲರಿಗೂ ಒಂದು ದೊಡ್ಡ ಆಸರೆ ಆಗೈತಿ. ಈಗ ಅಲ್ಲೇ ಏನಾಗ್ಬಿಟ್ಟೈತೆ ಅಂದ್ರೆ ಎಸಿವು ತಾಮ್ರದ ಪೈಪ್ ಕಳುವಾಗ್ತಾವೆ, ಆಮೇಲೆ ಆಕ್ಸಿಜನ್ನದ್ದು ತಾಮ್ರದ ಪೈಪ್ ಕಳುವಾಗ್ಯಾವ. ಅಲ್ಲಿ ಯಾವುದೂ ಸರಿಯಾಗಿ ನಿರ್ವಹಣೆ ಆಗಲಾರ್ದೆ ಇವತ್ತೆಲ್ಲ ಅವ್ಯವಸ್ಥೆಗೆ ಅದು ಆಗ್ಬಿಟ್ಟೈತಿ. ಆಕ್ಸಿಜನ್ ಸಪ್ಲೈ ನಿಂತು ಅಂದ್ರೆ ಕೂಸನ್ನ ಇನ್ಕ್ಯುಬೇಟರ್ನಾಗ ಇಟ್ಟಿರ್ತಾರೆ. ಏನು ರಿಸ್ಕ್ ಇರ್ತಕ್ಕಂಥ ಗರ್ಭಿಣಿಯರು ಏನು ಹೆರಿಗೆ ಆಗಿರ್ತೈತಿ ಅವ್ರಿಗೆ ಆಕ್ಸಿಜನ್ ಸಪ್ಲೈ ಬೇಕಾಗ್ತೈತಿ. ಈಗ ಅಲ್ಲಿ ಯಾರಿಗಾರ ಜೀವಕ್ಕೆ ಅಪಾಯ ಆದ್ರೆ ಯಾರು ಹೊಣೆ? ಅಲ್ಲಿ ತಕ್ಷಣ ಸೆಕ್ಯೂರಿಟಿ ಹಾಕಬೇಕು. DHO ಅವರು ಇದ್ರ ಬಗ್ಗೆ ತ್ವರಿತವಾಗಿ ಗಮನ ಹರಿಸ್ಬೇಕು. KJCRP ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಡಿವಿಷನಿಂದ ಏನೇನು ರಿಪೇರಿ ಇದಾವಲ್ಲ ಎಸ್ಟಿಮೇಟ್ ಮಾಡಿಸಿ ಆಲ್ರೆಡಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಿದ್ದೇವೆ. ಈಗ ಮೊನ್ನೆ ಒಂದು ತಿಂಗಳ ಹಿಂದ್ಗಡೆ ಒಂದಿಷ್ಟು ಅಲ್ಲಿ ಆಕ್ಸಿಜನ್ ಪೈಪ್ಲೈನ್ ಎಲ್ಲ ಕಳುವಾಗಿದ್ದು ಅದನ್ನು ಹೋಗಿ ನಾವು ಆಲ್ರೆಡಿ ರಿಪೇರಿ ಮಾಡಿಸಿ ಆಕ್ಸಿಜನ್ ಪೈಪ್ಲೈನ್ ಇನ್ಸ್ಟಾಲ್ ಮಾಡಿಸಿದ್ದೇವೆ. CCTV ಏನು ಮೊದಲಿನ ಹಳೆ CCTV ಯಾವ ವರ್ಕ್ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲ CCTV ತೆಗೆದು ನಾವು CCTV ಹಾಕಿಸ್ತಾ ಇದ್ದೇವೆ. ಕೆಲವೊಂದು ನ್ಯೂನತೆಗಳಿದ್ದು ಅವನ್ನೆಲ್ಲ ಸರಿಪಡಿಸಿ ಎಲ್ಲ ಮೆಡಿಕಲ್ ಆಫೀಸರ್ಸು ಮತ್ತು ಸ್ಟಾಫ್ ಎಲ್ಲ ಮೀಟಿಂಗ್ ಮಾಡಿಕೊಂಡು ಅವರಿಂದ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಕೊಂಡೂರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಕೊಂಡೂರ, ಹೌದು ಸರಿ ಇಲ್ಲ ಅನ್ನೋದು ಗೊತ್ತು, ಅಧಿಕಾರಿಗಳಿಗೂ ಗೊತ್ತು, ಸರಿ ಮಾಡೋದು ಯಾವಾಗ ಅದನ್ನೇ ಹೇಳಬೇಕಲ್ಲ ಅವರು? ಹೌದು ನವಿತಾ, ಗದಗ ನಗರದ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಕಳ್ಳರ ಕಾಟ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಅಲ್ಲಿ ಇರ್ತಕ್ಕಂತ ಏನು ಮೂಲಭೂತ ಸೌಕರ್ಯಗಳಿಂದ ವಂಚಿತಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಗದಗ ನಗರದಲ್ಲಿ ಇರ್ತಕ್ಕಂಥ ದಂಡಪ್ಪ ಮಾನ್ವಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಯಲ್ಲಿ ಕೂಡ ಸಾಕಷ್ಟು ದಿನನಿತ್ಯ ಸುಮಾರು ಇದಂದ್ರು 5 ರಿಂದ 6 ಹೆರಿಗೆ ಆಗ್ತದೆ. ತಿಂಗಳಿಗೆ 70 ರಿಂದ 80 ಹೆರಿಗೆ ಆಗ್ತವೆ. ಆದ್ರೆ ಇಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಗರ್ಭಿಣಿಯರಿಗೆ ಇಲ್ಲಿ ಹೆರಿಗೆ ಮಾಡೋದು ಕೂಡ ಆಗುತ್ತೆ. ಆದ್ರೆ ಇಲ್ಲಿ
ತಾಮ್ರದ ತಂತಿಗಳಾಗಿರ್ಬೋದು ಮತ್ತು ಜೊತೆಗೆ ಅಲ್ಲಿರ್ತಕ್ಕಂಥ ಎಸಿ ಮತ್ತು ಏನು ಆಕ್ಸಿಜನ್ ಸಂಬಂಧಪಟ್ಟಂತ ಏನು ತಾಮ್ರದ ಪೈಪ್ಗಳನ್ನ ಇರ್ತವೆ ಇವುಗಳನ್ನ ಟಾರ್ಗೆಟ್ ಮಾಡಿ ಕಳ್ಳರು ಒಂದು ಕಳ್ತನ ಮಾಡತಕ್ಕಂತ ಹೋಗ್ತಕ್ಕಂಥ ಪ್ರಕರಣವು ಕೂಡ ಜಾಸ್ತಿ ಆಗ್ತಾ ಇದಾವೆ. ಈ ಹಿಂದೆ ಕೂಡ ಏನು ಅಲ್ಲಿರ್ತಕ್ಕಂಥ ಆಕ್ಸಿಜನ್ ಪ್ಲಾಂಟ್ ನ ಒಂದು ಪೈಪ್ಗಳು ಕೂಡ ಕಳ್ತನ ಆಗಿದ್ದು, ಇತ್ತೀಚೆಗೆ ಮತ್ತೆ ಅಲ್ಲಿರ್ತಕ್ಕಂಥ ಎಸಿ ಸರಬರಾಜು ಮಾಡ್ತಕ್ಕಂಥ ಪೈಪ್ಗಳು ಕೂಡ ಕಳ್ತನ ಮಾಡ್ಕೊಂಡು ಹೋದ ನಂತರ ಅಲ್ಲಿರ್ತಕ್ಕಂಥ ಎಲ್ಲಾ ಎಸಿಯ ಕನೆಕ್ಟಿವಿಟಿ ಕೂಡ ಸಂಪೂರ್ಣವಾಗಿ ಕಟ್ ಆಗಿದೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಎಸಿ ಕಟ್ ಆಗಿರೋದ್ರಿಂದಾಗಿ ಅಲ್ಲಿ ICU ಆಗಿರ್ಬೋದು ಮತ್ತು ಏನು ವಾರ್ಡ್ಗಳಿದಾವ ಅಲ್ಲಿಯೂ ಕೂಡ ಎಸಿ ಅಗತ್ಯ ಇರುತ್ತೆ. ಯಾಕಂದ್ರೆ ICU ಕೂಡ ಎಸಿ ಇದ್ರೆ ಮಾತ್ರ ಅಲ್ಲಿರ್ತಕ್ಕಂಥ ಗರ್ಭಿಣಿಯರಾಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಬಾಣಂತಿಯರೇ ಆಗಿರ್ಬೋದು ಮತ್ತು ಮಹಿಳೆಯರಿಗೆ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಬೇಕಾಗುತ್ತೆ ಮತ್ತು ಅಲ್ಲಿ ನವಜಾತ ಶಿಶುಗಳಿಗೂ ಕೂಡ ಅನುಕೂಲ ಆಗಬೇಕಾಗುತ್ತೆ. ಯಾಕಂದ್ರೆ ಎಸಿ ಇಲ್ಲ ಅಂತಂದ್ರೆ ಏನು ಕೂಡ ಆಗಲ್ಲ. ಅಲ್ಲಿ ಫ್ಯಾನ್ ಹಚ್ಚಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಅದು ಇಷ್ಟೆಲ್ಲಾ ಸಾಕಷ್ಟು ಸಮಸ್ಯೆಗಳಿದಾವೆ. ಇನ್ನು ಆ ಒಂದು ಹೆರಿಗೆ ಆಸ್ಪತ್ರೆಯಲ್ಲಿ ಮೊದಲು ಬೇಕಾಗಿರ್ತಕ್ಕಂಥ ಲಿಫ್ಟ್ ವ್ಯವಸ್ಥೆ ಇಲ್ಲ, ಸರಿಯಾದ CCTV ವ್ಯವಸ್ಥೆ ಇಲ್ಲ. ಅಷ್ಟೇ ಅಲ್ಲದೆ ಈ ಹಿಂದೆ ಕೂಡ ಅದನ್ನ ಜಿಮ್ಸ್ ಆಡಳಿತ ಮಂಡಳಿ ಅದನ್ನ ನಿರ್ವಹಣೆಯನ್ನು ಮಾಡ್ತಿತ್ತು. ಆದ್ರೆ ಇತ್ತೀಚೆಗೆ ಅದು ಆರೋಗ್ಯ ಇಲಾಖೆ ಇದು ಮಾಡಿ ಈಗ DHO ಅಂಡರ್ಟೇಕಿಂಗ್ ತಗೊಂಡಿದ್ದಾರೆ. ಆದ್ರೆ ಇನ್ನಾದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿದಾವೆ, ಈಗ ಮೂಲಭೂತ ಸೌಕರ್ಯಗಳೇನಿದಾವೆ, ಇಲ್ಲಿ ಸರಿಯಾದ ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಜೊತೆಗೆ ಅಲ್ಲಿ CCTV ವ್ಯವಸ್ಥೆ ಆಗಿರ್ಬೋದು, ಇನ್ನು ಕಳ್ಳರ ಕಾಟ ಏನಿದೆ ಇದ್ರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾಪರ್ ಆಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಎಸಿ ಅಳವಡಿಸಿರ್ತಾರ, ಎಸಿ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವಸ್ತುಗಳನ್ನು ಕೂಡ ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಇಂತಹ ಸಾಕಷ್ಟು ಕಳ್ತನ ಆಗ್ತಿದಾವೆ. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕಂತ ಕೆಲಸ ಮಾಡಬೇಕಿದೆ. ಏನಾಯ್ತಾ? ಥ್ಯಾಂಕ್ ಯು ಸಂತೋಷ್ ಕೊಂಡೂರ ಡೀಟೇಲ್ಸ್ಗೆ.